ನಿನಗಾಗಿ ಭಾಗ 112. ಪ್ರಜ್ವಲ್ ಪವಿತ್ರ ಕಿರುಚಿದ್ದನ್ನು ಕೇಳಿ ಅಡಿಗೆ ಮನೆ ಕಡೆ ಓಡಿ ಹೋಗುತ್ತಾನೆ. ಅಲ್ಲಿ ಅವಳು ಜಿರಳೆಯನ್ನು ನೋಡಿ ಭಯದಿಂದ ಕಿರುಚಿರುತ್ತಾಳೆ. ಅಷ್ಟೇ ಅರ್ಥವಾಗುತ್ತದೆ. ಆದರೂ ಕೂಡ ಅವಳ ಭಯವನ್ನು ತನ್ನ ಪ್ರೀತಿಯಾಗಿ ಪರಿವರ್ತನೆ ಮಾಡಿಕೊಳ್ಳಬೇಕು ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಅವಳು ಕೂಡ ತಬ್ಬಿಕೊಳ್ಳುತ್ತಾಳೆ. ಇಬ್ಬರೂ ಕೂಡ ತುಂಬ ಸಮಯಗಳವರೆಗೆ ಅದೇ ರೀತಿ ಇರುತ್ತಾರೆ. ಅವನು ಅವಳನ್ನು ಉಸಿರು ಆಡಲು ಸಾಧ್ಯವಾಗದಷ್ಟು ಗಟ್ಟಿಯಾಗಿ ತಬ್ಬಿಕೊಂಡಿರುತ್ತಾನೆ. ಅವಳ ತಲೆಯನ್ನು ತನ್ನ ಇನ್ನೊಂದು ಕೈಯಿಂದ ಸವರುತ್ತಿರುತ್ತಾನೆ. ಅವಳು ಕಣ್ಣನ್ನು ಮುಚ್ಚಿಕೊಂಡು ಅವನನ್ನು ತಬ್ಬಿಕೊಂಡಿರುತ್ತಾಳೆ. ಇವರು ತುಂಬ ಸಮಯದವರೆಗೆ ಅದೇ ರೀತಿ ಇರುತ್ತಾರೆ. ಇವನಿಗೆ ಒಂದೊಂದು ಕ್ಷಣವೂ ಕೂಡ ಸ್ವರ್ಗದ ರೀತಿ. ಮದುವೆಯಾದ ಸಮಯದಿಂದ ಅವನಿಗೆ ಈ ರೀತಿಯ ಸಮಯ ಸಿಕ್ಕಿರಲಿಲ್ಲ. ಇದೇ ಮೊದಲ ಬಾರಿ ತನ್ನ ಪ್ರೀತಿಯ ಹೆಂಡತಿಯನ್ನು ಇಷ್ಟು ಗಟ್ಟಿಯಾಗಿ ತಬ್ಬಿಕೊಂಡಿದ್ದು. ಈ ಕ್ಷಣ ಇದೇ ರೀತಿ ನಿಂತು ಹೋಗಲಿ ಅನ್ನುವ ರೀತಿ ಅವನ ಮನಸ್ಥಿತಿ ಇದ್ದು ಎದೆ ಬಡಿತ ಜಾಸ್ತಿ ಆಗುತ್ತದೆ. ಎಷ್ಟು ಜಾಸ್ತಿ ಅಂದರೆ ಅವಳು ಕಣ್ಣು ಮುಚ್ಚಿ ತಬ್ಬಿಕೊಂಡಿರುತ್ತಾಳೆ. ಅವನ ಎದೆ ಬಡಿತ ಇವಳಿಗೆ ಕೇಳಿಸಲು ಶುರುವಾಗುತ್ತಿದೆ. ತನ್ನ ವಾಸ್ತವ ಪರಿಸ್ಥಿತಿ ಕೂಡ ಅರ್ಥವಾಗಿ ಅವನಿಂದ ಹಠಾತ್ತನೆ ದೂರ ಸರಿಯುತ್ತಾಳೆ. ನಂತರ ಅವನನ್ನು ತುಂಬ ಕೋಪದಿಂದ ನೋಡಿ ಅಲ್ಲಿಂದ ಓಡಿ ಹೋಗುತ್ತಾಳೆ. ರೂಮಿಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ಳುತ್ತಾಳೆ. ಯಾವಾಗಲೂ ಈ ರೀತಿ ಏನಾದರೂ ಅವಳಿಗೆ ಬೇಸರವಾದರೆ ಅವನು ಹಿಂದೆ ಓಡಿ ಹೋಗುತ್ತಿದ್ದ. ಆದರೆ ಈ ಬಾರಿ ವಿಕ್ರಮ್ ಹೋಗಲಿಲ್ಲ. ನಾನು ಅವಳಿಗಾಗಿ ತುಂಬ ಕಷ್ಟಪಟ್ಟಿದ್ದೇನೆ. ಸಿಕ್ಕಿರುವ ಈ ಒಂದು ಅಪ್ಪುಗೆಯನ್ನು ಅವಳ ಹಿಂದೆ ಹೋಗಿ ನಾನು ಹಾಳು ಮಾಡಿಕೊಳ್ಳುವುದಿಲ್ಲ. ನಾನೇನು ತಪ್ಪು ಮಾಡಿಲ್ಲ, ಇದು ನನ್ನ ಅಧಿಕಾರ ಅಂತ ಅವಳು ಹೋದ ಮೇಲೂ ಆ ಅಡಿಗೆ ಮನೆಯಲ್ಲಿ ಅವಳ ಒಂದು ಸುವಾಸನೆಯನ್ನು, ಅವಳ ಒಂದು ಅಪ್ಪುಗೆಯನ್ನು ಇವನು ತುಂಬ ಚೆನ್ನಾಗಿ ಸೇವಿಸುತ್ತಿದ್ದ. ಗಾಳಿಯ ಮೂಲಕ ಅವಳನ್ನು ತುಂಬ ಸಮಯದವರೆಗೆ ಅವಳು ರೂಮಿಗೆ ಬಂದು ತುಂಬ ಅಳುತ್ತಿದ್ದಳು. ನಾನು ತಪ್ಪು ಮಾಡಿದ್ದೆ. ಈ ದೇಹ ಪ್ರಾಣ ಎಲ್ಲ ವಿಕ್ರಮ್ದು. ಇವನಿಗೆ ನಾನು ಹೇಗೆ ಕೊಡಲು ಮುಂದಾಗಿದ್ದೆ. ಜಿರಳೆ ಇರಬಹುದು, ಆದರೆ ಇವನು ಯಾರು ನನಗೆ ಈ ರೀತಿ ಮಾಡಿದ ಅಂತ ದುಃಖಪಟ್ಟಳು. ಅವಳು ಆ ದಿನವನ್ನು ನೆನೆದಳು. ಇವಳಿಗೆ ವಿಕ್ರಮನ್ನು ಬಿಟ್ಟು ಯಾರನ್ನೂ ಕೂಡ ಮದುವೆ ಆಗುವುದು ಇಷ್ಟವಿರಲಿಲ್ಲ. ಆದರೆ ಒಂದು ದಿನ ಗೆಳತಿಯ ಜೊತೆ ರೆಸ್ಟೋರೆಂಟ್ಗೆ ಹೋಗಿದ್ದಾಗ ವಿಕ್ರಮ್ ಅವನ ಹೆಂಡತಿಯನ್ನು ಕೂಡ ಕರೆದುಕೊಂಡು ಬಂದಿದ್ದ. ಅವಳನ್ನು ತುಂಬ ಕೇರ್ ಮಾಡುತ್ತಿದ್ದ. ಪದೇ ಪದೇ ಮುತ್ತು ಕೊಡುತ್ತಿದ್ದ. ಅವಳ ಕೈಗೆ ಏನಾಯಿತು ತಿಳಿದಿಲ್ಲ. ಇದ್ದಕ್ಕಿದ್ದಂತೆ ತಿರುಗಿ ನೋಡಿದಾಗ ಬೆಚ್ಚಿದೆ. ಅವನು ಅವಳಿಗೆ ದೀರ್ಘವಾದ ಚುಂಬನವನ್ನು ಕೊಡುತ್ತಿದ್ದಾನೆ. ಆ ಪಬ್ಲಿಕ್ ಪ್ಲೇಸಲ್ಲೂ ಕೂಡ ಅವನು ಅವಳನ್ನು ಬಿಡುತ್ತಿರಲಿಲ್ಲ. ಯಾವಾಗಲೂ ಹುಡುಗಿಯರು ಎಂದರೆ ಆಗುವುದಿಲ್ಲ ಅಂತ ತುಂಬ ಕಟುವಾಗಿ ಇದ್ದ ಮನುಷ್ಯ ಇಷ್ಟೊಂದು ಮೃದು ಯಾವಾಗ ಆದ ಅಂತ ನಾನು ಭಾವಿಸಿದೆ. ಆಗ ದಮಯಂತಿ ಮೇಲೆ ತುಂಬ ಕೋಪ ಬಂತು. ಅವಳಿಗೆ ಏನಾದರೂ ಮಾಡಬೇಕು ಅಂತ ಅಂದುಕೊಂಡೆ. ಆದರೆ ಅವಳಿಗೆ ಏನಾದರೂ ಆದರೂ ಕೂಡ ವಿಕ್ರಮ್ ಅವಳ ಯೋಚನೆಯಲ್ಲಿ ಇರುತ್ತಾನೆ. ಇನ್ನೂ ಮದುವೆ ಆಗುವುದಿಲ್ಲ. ಭಗ್ನ ಪ್ರೇಮಿಯ ರೀತಿ. ಅದು ಕೂಡ ಒಂದು ರೀತಿ ತಪ್ಪು ಅಲ್ಲವೇ? ಕೋಪದಿಂದ ಆ ಬೆಂಕಿಯನ್ನು ಆರಿಸಿಕೊಳ್ಳಲು ಏನು ಮಾಡಬೇಕು ಅಂತ ತಿಳಿಯುತ್ತಿರಲಿಲ್ಲ. ಮನೆಯಲ್ಲಿ ಇನ್ನೂ ಕೂಡ ಆ ವಿಷಯ ನಿಂತಿರಲಿಲ್ಲ. ಅದೇನೆಂದರೆ ಪ್ರಜ್ವಲನ್ನು ಮದುವೆ ಆಗು ಅಂತ. ಮನೆಗೆ ಬಂದಾಗ ಅಪ್ಪ ಅಮ್ಮ ಪುನಃ ಅದೇ ವಿಷಯವನ್ನು ತೆಗೆಯುತ್ತಿದ್ದಾಗ ವಿಕ್ರಮ್ ದಮಯಂತಿಗೆ ಮುತ್ತು ಕೊಟ್ಟ ಅನ್ನುವ ಕೋಪದಿಂದ ಪ್ರಜ್ವಲ್ನನ್ನು ಮದುವೆ ಆಗಲು ಒಪ್ಪಿಕೊಂಡೆ. ಅದು ಹೇಗೆ? ಮನೆಗೆ ಹೋದೆ ತಕ್ಷಣ ಅಮ್ಮ ಪದೇ ಪದೇ ಬೇಸರ ಮಾಡಿದ ಕ್ಷಣ ಈಗಲೇ ಪ್ರಜ್ವಲ್ನನ್ನು ಮದುವೆ ಆಗುತ್ತೇನೆ, ಇನ್ನು ನನ್ನ ಬಳಿ ಸಮಯವಿಲ್ಲ ಅಂತ ಅಳಲು ಶುರು ಮಾಡಿದೆ. ಆಗ ಮನೆಯವರೆಲ್ಲ ಸಮಾಧಾನ ಮಾಡಿ ನನ್ನ ಮಾತಿಗೆ ಒಪ್ಪಿಕೊಂಡು ಆಗಲೇ ಮದುವೆ ಹುಡುಗಿ ರೀತಿ ರೆಡಿ ಮಾಡಿ ಮನೆಯ ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ನನ್ನನ್ನು ಮತ್ತು ಪ್ರಜ್ವಲ್ನನ್ನು ಕರೆದುಕೊಂಡು ಹೋಗಿ ಮದುವೆ ಮಾಡಿಸಿದರು. ಅಪ್ಪ ಅಮ್ಮನಿಗೆ ತುಂಬ ಆಸೆ ಇತ್ತು ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ. ಆದರೆ ಆ ರೀತಿ ಅದ್ಧೂರಿಯಾದ ಮದುವೆ ನನಗೆ ಇಷ್ಟವಿರಲಿಲ್ಲ. ಪ್ರಜ್ವಲ್ಗೆ ನನ್ನನ್ನು ಮದುವೆ ಆದರೆ ಸಾಕಿತ್ತು. ಯಾವುದೇ ಆಡಂಬರ ಅವರಿಗೆ ಬೇಡವಾಗಿತ್ತು. ಅವರು ಕೂಡ ನನ್ನ ನಿರ್ಧಾರಕ್ಕೆ ಒಪ್ಪಿದರು.
ಮನೆಯ ಪಕ್ಕದ ದೇವಸ್ಥಾನದಲ್ಲಿ ಮದುವೆಯಾದೆ. ಮಧ್ಯರಾತ್ರಿ 12 ಗಂಟೆಗೆ ನನ್ನ ಮತ್ತು ಪ್ರಜ್ವಲ್ನ ಮದುವೆ ಆಯಿತು. ವಿಕ್ರಮ್ನ ಮೇಲಿನ ಕೋಪದಿಂದ ಅಂತ ನಾನು ಮದುವೆಯಾದೆ. ಯಾವುದೇ ಕಾರಣಕ್ಕೂ ನಾನು ಮಾಡಿದ್ದು ತಪ್ಪೆ, ಕೋಪದಿಂದ ತಪ್ಪು ಮಾಡಿದೆ ಅಂತ ತನಗೆ ತಾನು ಶಿಕ್ಷೆ ಮಾಡಿಕೊಳ್ಳುತ್ತಿದ್ದಾಳೆ. ಏಕೆಂದರೆ ಇಲ್ಲಿ ಪ್ರಜ್ವಲ್ಗೂ ಕೂಡ ಆಸೆಗಳು ಇರುತ್ತದೆ, ತನ್ನ ಹೆಂಡತಿಯ ಜೊತೆ ಹೇಗೆ ಇರಬೇಕು ಅಂತ. ಆದರೆ ಆಸೆಗಳನ್ನು ನಾನು ಪೂರ್ತಿ ಮಾಡಲು ಸಾಧ್ಯವೇ ಇಲ್ಲ. ಈ ಜನ್ಮದಲ್ಲಿ ದಮಯಂತಿ 2 ದಿನದಲ್ಲಿ ಹೊರಟು ಹೋಗುತ್ತಾಳೆ. ಆನಂತರ ನಾನು ವಿಕ್ರಮ್ನ ಹೆಂಡತಿ ಆಗುತ್ತೇನೆ ಅಂತ ತನ್ನ ಕನಸನ್ನು ತಾನೇ ಕನ್ನಡಿಯ ಮುಂದೆ ನಿಂತುಕೊಂಡು ಹೇಳುತ್ತಿದ್ದಾಳೆ. ಇದೆಲ್ಲ ಅವಳ ಭ್ರಮೆಯಲ್ಲದೆ ಇನ್ನೇನು. ದಮಯಂತಿ ಎಂದೂ ಕೂಡ ವಿಕ್ರಮ್ನ ಬದುಕಿನಿಂದ ಹೋಗುವುದಿಲ್ಲ. ಅವಳು ಅವನಿಗಾಗಿ ಹುಟ್ಟಿರುವುದು ಈ ಜನ್ಮದಲ್ಲಿ ಅಲ್ಲ, 7 ಜನ್ಮದಲ್ಲೂ. ಈ ಹುಡುಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಯಾರು ಅರ್ಥ ಮಾಡಿಸುತ್ತಾರೆ? ಅವರನ್ನು ಇವಳು ದ್ವೇಷ ಮಾಡುತ್ತಾಳೆ. ತುಂಬ ಸಲ ಅವರ ಅಮ್ಮ ಅವಳನ್ನು ಮಾನಸಿಕ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿಸಿದ್ದಾರೆ. ಆದರೆ ಆ ಕೌನ್ಸಿಲಿಂಗಿಂದ ಇವಳಿಗೆ ಏನೂ ಅರ್ಥವಾಗಿಲ್ಲ. ಡಾಕ್ಟರ್ಗೆ ಇವಳು ತಿರುಮಂತ್ರವನ್ನು ನೀಡುವ ಮನುಷ್ಯಳು. ಇವಳ ಮಾತುಗಳಿಂದ ಡಾಕ್ಟರ್ಗಳಿಗೆ ತಲೆ ಕೆಟ್ಟು ಹೋಗುತ್ತಿತ್ತು. ಪವಿತ್ರ ತುಂಬ ಚೆನ್ನಾಗಿ ಮಾತನಾಡುತ್ತಾಳೆ. ಯಾರ ಎದುರಿಗೆ ಹೇಗೆ ಮಾತನಾಡಬೇಕು ಅಂತ ತಿಳಿಯುತ್ತದೆ. ಮನೆಯಲ್ಲಿ ಅಪ್ಪ ಅಮ್ಮ ಪ್ರಜ್ವಲ್ಗೆ ಒಂದು ರೀತಿ ಕಾಟ ಕೊಡುತ್ತಾಳೆ. ಆಸ್ಪತ್ರೆಗೆ ಹೋದರೆ ಅಲ್ಲಿ ಡಾಕ್ಟರ್ ಜೊತೆ ತುಂಬ ಮೆಚ್ಯೂರ್ ಆಗಿರುವ ರೀತಿ ಬಿಹೇವ್ ಮಾಡುತ್ತಾಳೆ. ಎಲ್ಲರೂ ಇವರ ಪೇರೆಂಟ್ಸ್ ಮೇಲೆ ದೋಷವನ್ನು ಹೊರಿಸುತ್ತಾರೆ. ಹುಡುಗಿ ತುಂಬ ಒಳ್ಳೆಯವಳು, ಸೂಕ್ಷ್ಮ ಮನಸ್ಸಿನವಳು, ಆದರೆ ಇವರೇ ಅರ್ಥ ಮಾಡಿಕೊಂಡಿಲ್ಲ ಅಂತ. ಪ್ರತಿ ಬಾರಿಯೂ ಇವಳಿಗೆ ಒಳ್ಳೆಯದು ಮಾಡಬೇಕು ಅಂತ ಯಾರು ಬಂದರೂ ಅವರಿಗೆಲ್ಲ ಮುಖಭಂಗ ಮಾಡುತ್ತಾಳೆ. ಏಕೆಂದರೆ ಚಿಕ್ಕಂದಿನಿಂದ ಅವಳು ಏನೇನು ಬೇಕು ಅಂತ ಅಂದುಕೊಂಡಿದ್ದಳೋ ಅದೆಲ್ಲ ಸಿಕ್ಕಿದೆ. ವಿಕ್ರಮ್ ಮಾತ್ರ ಸಿಗುತ್ತಿಲ್ಲ. ಕೋಪವನ್ನು ಅವಳು ತೆಗೆಯಲು ಸಾಧ್ಯವೇ ಇಲ್ಲ. ಏನೇ ಆದರೂ ಅವನನ್ನು ತನ್ನವನ್ನಾಗಿ ಮಾಡಿಕೊಳ್ಳಬೇಕು ಅಂತ ಹಗಲು ರಾತ್ರಿ ಕಷ್ಟಪಡಬೇಕಾದಾಗ ಆ ಕಷ್ಟವನ್ನು ಯಾರಾದರೂ ತಡೆದರೆ ಇವಳಿಗೆ ಇನ್ನೂ ಕೋಪ ಜಾಸ್ತಿಯಾಗುತ್ತದೆ. ಅದು ಅಪ್ಪ ಆಗಲಿ ಅಮ್ಮ ಆಗಲಿ, ತನ್ನ ಸ್ವಂತ ಜೊತೆಯಲ್ಲಿ ಹುಟ್ಟಿದ ಅಣ್ಣ ತಂಗಿ ತಮ್ಮ ಯಾರಾದರೂ ಕೂಡ. ಅವಳು ಅವರನ್ನು ನಿರ್ಲಕ್ಷಿಸುತ್ತಾಳೆ. ಇಲ್ಲವಾದರೆ ಪಕ್ಕದ ಮನೆಯ ಆಂಟಿಯರು ಬಂದರೆ, ಮನೆಯಲ್ಲಿ ನಾನು ತುಂಬ ಕೆಲಸ ಮಾಡಿದೆ, ನನಗೆ ತುಂಬ ಕಷ್ಟ ಕೊಟ್ಟರು ಅನ್ನುವ ರೀತಿ ನಾಟಕ ಮಾಡುತ್ತಾಳೆ ಅವರ ಎದುರಿಗೆ. ಇತ್ತೀಚೆಗೆ ಎಲ್ಲರೂ ಇವಳ ವಿಷಯಕ್ಕೆ ಬರಲು ಹೆದರುತ್ತಾರೆ. ಅವಳು ಹೇಗಾದರೂ ಇರಲಿ, ನಮಗೆ ಅವಳ ವಿಷಯ ಬೇಡ ಅನ್ನುವ ರೀತಿ ನಿರ್ಧಾರ ಮಾಡಿದ್ದಾರೆ. ಅವಳ ಹಣೆಯಲ್ಲಿ ಏನು ಬರೆದಿದ್ದರೆ ಅದು ಆಗಲಿ ಅನ್ನುವುದು. ಆದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರಜ್ವಲ್ನನ್ನು ನೋಡಿದರೆ ಅಯ್ಯೋ ಪಾಪ, ಅವನ ಜೊತೆ ಅವಳಿಗೆ ಮದುವೆ ಮಾಡಿಸಬಾರದಿತ್ತು, ನನ್ನ ಮಗಳು ಚೆನ್ನಾಗಿ ಇರಲಿ ಅನ್ನುವ ಸ್ವಾರ್ಥಕ್ಕಾಗಿ ಬಂಗಾರದಂಥ ಹುಡುಗನ ಬದುಕನ್ನು ಹಾಳು ಮಾಡಿದೆ. ಏಕೆಂದರೆ ಅವನು ಯಾರನ್ನೇ ಮದುವೆ ಆದರೂ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಮಕ್ಕಳಿಗೆ ಒಂದು ಒಳ್ಳೆಯ ಅಪ್ಪ ಆಗುತ್ತಿದ್ದ, ಅತ್ತೆ ಮಾವನಿಗೆ ಒಂದು ಒಳ್ಳೆಯ ಅಳಿಯನಾಗುತ್ತಿದ್ದ. ಆದರೆ ಈಗ ಹೆಂಡತಿಗೆ ಗಂಡ ಆಗಲು ಅವನ ಕೈಯಲ್ಲಿ ಆಗುತ್ತಿಲ್ಲ, ತುಂಬ ಪರದಾಡುತ್ತಿದ್ದಾನೆ. ನಮ್ಮ ಬಳಿ ಹೇಳಿದರೆ ಎಲ್ಲಿ ನಮಗೆ ದುಃಖವಾಗುತ್ತದೆ ಅಂತ ಅವರ ಅಪ್ಪ ಅಮ್ಮನ ಬಳಿ ಜಗಳ ಮಾಡಿಕೊಂಡು ಮಾತು ಬಿಟ್ಟು ತುಂಬ ದಿನಗಳಾಯಿತು. ನನ್ನ ಮಗನಿಗೆ ಏನೋ ಕೆಟ್ಟದ್ದು ಮಾಡಿಸಿ ನೀವೇ ನಿಮ್ಮ ಮಗಳ ಜೊತೆ ಮದುವೆ ಮಾಡಿದ್ದೀರಾ ಅಂತ ಕೋಪಗೊಂಡಿದ್ದಾರೆ. ಅವರ ಜಾಗದಲ್ಲಿ ನಾವು ಇದ್ದರೆ ಅದೇ ರೀತಿ ಇರುತ್ತಿದ್ದೇವೆ. ಅವರ ಕಷ್ಟ ನಮಗೆ ಕೂಡ ಅರ್ಥವಾಗುತ್ತಿದೆ. ಯಾವ ಜನ್ಮದಲ್ಲಿ ತಪ್ಪು ಮಾಡಿ ಇವಳಿಗೆ ಅಪ್ಪ ಅಮ್ಮ ಆದೆವು ಅಂತ ಪ್ರತಿದಿನ ಕೊರಗುತ್ತಾರೆ. ಇತ್ತ ತುಂಬ ಅಳುತ್ತಾ ಪವಿತ್ರ ಮಲಗಿಬಿಟ್ಟಿದ್ದಾಳೆ. ಅವನು ರೂಮಿನ ಬಾಗಿಲನ್ನು ಎಷ್ಟು ತಟ್ಟಿದರೂ ಕೂಡ ಅವಳಿಗೆ ಎಚ್ಚರವಾಗಲಿಲ್ಲ. ನಂತರ ಕಿಟಕಿಯಿಂದ ನೋಡುತ್ತಾನೆ. ಅವಳು ಆರಾಮವಾಗಿ ಮಲಗಿರುತ್ತಾಳೆ. ಇವನಿಗೆ ಸ್ವಲ್ಪ ಸಮಾಧಾನವಾಗುತ್ತದೆ, ನೆಮ್ಮದಿಯಾಗಿ ಮಲಗಿದ್ದಾಳೆ ಅಂತ. ತನ್ನ ಕೆಲಸದಲ್ಲಿ ಮಗ್ನವಾಗಲು ಹೋಗುತ್ತಿದ್ದವನಿಗೆ ಒಂದು ಆಲೋಚನೆ ಹೊಳೆಯುತ್ತದೆ. ಏಕೆಂದರೆ ಈಗ ಸ್ವಲ್ಪ ಹೊತ್ತಿನಲ್ಲಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ. ಆ ಪ್ರೀತಿ, ಆ ಅಪ್ಪುಗೆಯ ಬಿಸಿ ಇನ್ನೂ ಆರಿರಲಿಲ್ಲ.
ಅವಳು ಮಲಗಿರುವ ಭಂಗಿಯನ್ನು ನೋಡಿ ಇವನ ಎದೆ ಬಡಿತ ಇನ್ನೂ ಜಾಸ್ತಿ ಆಯಿತು. ಅವಳು ಅವಳ ಹಾಸಿಗೆ ಮೇಲೆ ತುಂಬ ಅಸ್ತವ್ಯಸ್ತವಾಗಿ ಮಲಗಿದ್ದಾಳೆ. ಅವಳ ಬಟ್ಟೆ ಸರಿಯಾಗಿ ಅವಳ ಮೈ ಮೇಲೆ ಇಲ್ಲ. ಮೊದಲಾದರೆ ಈ ರೀತಿ ಇದ್ದರೆ ಅವಳನ್ನು ಸರಿ ಮಾಡಿ ಹೋಗುತ್ತಿದ್ದವನು ಅವಳನ್ನು ತಬ್ಬಿಕೊಂಡ ಮೇಲೆ ಹೊಸ ಹೊಸ ಆಸೆಗಳು ಜಾಸ್ತಿ ಆಗುತ್ತಿದೆ. ಅವನು ಕೂಡ ಅವಳಲ್ಲಿಗೆ ಹೋಗಲು ಪ್ರಯತ್ನಿಸಿದ. ಆದರೆ ಕಿಟಕಿಯಿಂದ ಹೋಗುವುದು ಸ್ವಲ್ಪ ಕಷ್ಟವಾಯಿತು. ತುಂಬ ಸಮಯ ಪ್ರಯತ್ನ ಮಾಡಿದ ನಂತರ ಆ ಕಿಟಕಿ ತೆಗೆಯಿತು. ಅವನಿಗೆ ಆಶ್ಚರ್ಯವಾಯಿತು. ನಂತರ ನಿಧಾನವಾಗಿ ಒಳಗಡೆ ಹೋದ. ಅವಳು ಎಚ್ಚರವಾದರೆ ಕಿರುಚು ಬಿಡುತ್ತಾಳೆ. ಇನ್ನು ಅಕ್ಕಪಕ್ಕದ ಮನೆಯವರು ಬಂದು ಬಿಡುತ್ತಾರೆ. ಭಯದಲ್ಲೇ ರೂಮಿನ ಒಳಗಡೆ ಹೋದ. ಗಟ್ಟಿಯಾಗಿ ಕಿಟಕಿಯನ್ನು ಹಾಕಿದ. ಅಲ್ಲಿಂದ ಗಾಳಿ ಬಂದರೆ ಆ ತಣ್ಣನೆಯ ಗಾಳಿಗೆ ಇವಳು ಎಚ್ಚರವಾಗಿ ಬಿಡುತ್ತಾಳೆ ಅನ್ನುವ ಭಯ. ಇವನಿಗೆ ನಿಧಾನವಾಗಿ ಬೆಕ್ಕಿನ ಹೆಜ್ಜೆಯನ್ನು ಇಟ್ಟುಕೊಂಡು ಅವಳ ಬಳಿ ಹೋಗುತ್ತಿದ್ದಾನೆ. ಪ್ರಪಂಚದಲ್ಲಿ ಇವನೇ ಮೊದಲ ಗಂಡ ಇರಬೇಕು. ತನ್ನ ಹೆಂಡತಿಯ ಬಳಿ ಹೋಗಲು ತಾನೇ ಭಯಪಡುತ್ತಿರುವುದು. ಏನೋ ಒಂದು ರೀತಿ ಭಯ, ಖುಷಿ, ಉಲ್ಲಾಸ ಎಲ್ಲ ಒಟ್ಟಿಗೆ ಆಗುತ್ತಿದೆ. ಮನಸ್ಸಿನ ಭಾವನೆಗಳು ಹೆಚ್ಚಾಗುತ್ತಿದೆ. ಅವಳ ಹತ್ತಿರ ಬಂದಂತೆ ಅವನ ಮನಸ್ಸಿನಲ್ಲಿರುವ ಭಯ ನಿಧಾನವಾಗಿ ಕಡಿಮೆ ಆಗುತ್ತಿದೆ. ಈಗ ಏನಿದ್ದರೂ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅಷ್ಟೆ. ಆಗಲಾದರೂ ಅವಳು ವಿಕ್ರಮ್ನನ್ನು ಮರೆತು ಬಿಡಬಹುದು ಅನ್ನುವ ಆಲೋಚನೆ ಈ ಸಮಯದಲ್ಲೂ ಕೂಡ ಪ್ರಜ್ವಲ್ಗೆ ಇದೆ. ಈ ರೀತಿಯ ಶೃಂಗಾರದ ಸಮಯದಲ್ಲಿ ಗಂಡ ಹೆಂಡತಿಯ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ ಯೋಚಿಸುವುದು ತುಂಬ ಸುಂದರವಾಗಿರುತ್ತದೆ. ಮೂರನೇ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಾರೆ ಎಂದರೆ ಅವರ ಸಂಬಂಧ ಎಳ್ಳಷ್ಟು ಕೂಡ ಚೆನ್ನಾಗಿ ಇರುವುದಿಲ್ಲ ಅಂತ. ಪ್ರಜ್ವಲ್ಗೆ ಪವಿತ್ರ ಬೇಕು, ಪವಿತ್ರಾಗೆ ವಿಕ್ರಮ್ ಬೇಕು, ವಿಕ್ರಮ್ಗೆ ದಮಯಂತಿ ಬೇಕು. ಈ ರೀತಿ ಸೈಕಲ್ ಇದೆ. ಅವಳು ಹಾಕಿದ್ದ ಕುರ್ತಾ ಅಸ್ತವ್ಯಸ್ತವಾಗಿರುತ್ತದೆ. ಕೂದಲು ಕೂಡ ಮುಖದ ಮೇಲೆ ಇರುತ್ತದೆ. ಅವಳ ಕೂದಲನ್ನು ತೆಗೆದಾಗ ಅವಳ ಮುಖ ತುಂಬ ಸುಂದರವಾಗಿ ಕಾಣುತ್ತದೆ. ಅವಳ ಹಣೆಯ ಮೇಲೆ ತುಂಬ ಲೈಟಾಗಿ ಮುತ್ತನ್ನು ಕೊಡುತ್ತಾನೆ. ಅವಳು ಹಾಕಿದ್ದ ಡ್ರೆಸ್ ತುಂಬ ಟೈಟ್ ಇರುವುದರಿಂದ ಅವಳ ದೇಹದ ಮೈಮಾಟ ತುಂಬ ಚೆನ್ನಾಗಿ ಕಾಣುತ್ತಿದೆ. ಇವನ ಕೈಯಲ್ಲಿ ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಎಷ್ಟು ದಿನ ತುಂಬ ಕೂಡಿಟ್ಟಿದ್ದ ಅವನ ಭಾವನೆಗಳು, ಆಸೆಗಳು ಇಂದು ಹೊರಬಿಟ್ಟಿದ್ದಾನೆ. ಅವೆಲ್ಲ ಅಕ್ಕಿಯಂತೆ ಆಕಾಶದಲ್ಲಿ ಹಾರಾಡುತ್ತಿವೆ. ಆ ರೀತಿಯ ಅನುಭವ ಅವನಿಗೆ ಆಗುತ್ತಿದೆ. ತನ್ನ ಹೆಂಡತಿಯನ್ನು ತಾನು ಪ್ರೀತಿಸುವುದು ಒಂದು ಅಪರಾಧವೇ? ಇಲ್ಲ, ಅವಳು ಇಂದಲ್ಲ ನಾಳೆ ಸರಿ ಹೋಗುತ್ತಾಳೆ. ನಾನು ಏಕೆ ಇಷ್ಟೊಂದು ಪಾಪಪ್ರಜ್ಞೆಯಲ್ಲಿ ಬದುಕುತ್ತಿದ್ದೇನೆ? ನನಗೆ ಇಂದು ಅವಳನ್ನು ತಬ್ಬಿಕೊಂಡಾಗ ಒಂದು ರೀತಿಯ ಸಂತೋಷವಾಯಿತು. ಅದರಲ್ಲಿ ಸ್ವಲ್ಪವಾದರೂ ಸಂತೋಷ ಅವಳಿಗೆ ಆಗಿರಬಹುದು, ಆದರೆ ಅದು ಅವಳಿಗೆ ಅರ್ಥವಾಗುತ್ತಿಲ್ಲ. ಒಮ್ಮೆ ನಾವಿಬ್ಬರು ದೈಹಿಕವಾಗಿ ಸಂಪೂರ್ಣವಾಗಿ ಒಂದಾದರೆ ಆ ಸುಖದಿಂದ ಪ್ರೀತಿ ಉಂಟಾಗಬಹುದೇನೋ ಅಂತ ಏನೇನೋ ಪ್ರಜ್ವಲ್ ಯೋಚಿಸುತ್ತಿದ್ದಾನೆ ನಿರಂತರವಾಗಿ. ಆಸ್ಪತ್ರೆಯಿಂದ ಕಾಲ್ ಬರುತ್ತಿದೆ. ಫೋನನ್ನು ಸ್ವಿಚ್ ಆಫ್ ಮಾಡಿದ. ಅವಳ 2 ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡ. ತುಂಬ ಧೈರ್ಯ ಮಾಡಿ ಅವಳ ಮುಖದ ಹತ್ತಿರ ಹೋದ. ಬೆಳಗಿನಿಂದ ಅವಳಿಗೆ ಒಂದು ಮುತ್ತು ಕೊಡಲು ಅವನು ಪ್ರಯತ್ನಿಸುತ್ತಿದ್ದ. ಇಂದು ಅದನ್ನು ನೆನಸಾಗಿಸಿಕೊಳ್ಳುವ ಸಮಯ ಬಂದಿದೆ ಅಂತ ಅವಳ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಲು ಆರಂಭಿಸುತ್ತಾನೆ. ಇದೇ ಮೊದಲ ಬಾರಿ ಒಂದು ಹುಡುಗಿಗೆ ಅವನು ಮುತ್ತು ಕೊಟ್ಟಿದ್ದು. ಚಿಕ್ಕಂದಿನಿಂದಲೂ ಪವಿತ್ರಾಳನ್ನು ತನ್ನ ಹೆಂಡತಿ ಅಂತ ಅಂದುಕೊಂಡಿದ್ದ. ಅದಕ್ಕಾಗಿ ಬೇರೆ ಹುಡುಗಿಯ ಕಡೆ ಕಣ್ಣು ಎತ್ತು ಕೂಡ ನೋಡುತ್ತಿರಲಿಲ್ಲ. ಅಷ್ಟು ಒಳ್ಳೆಯವನು ಇವ. ಆದರೆ ಇಂದು ತುಂಬ ಧೈರ್ಯ ಮಾಡಿ ಅವಳ ಜೊತೆ ಇಂಟಿಮೇಟ್ ಆಗಲು ಹೋಗಿದ್ದಾನೆ. ಅವಳ ತುಟಿಗಳಿಗೆ ಮುತ್ತು ಕೊಡಬೇಕಾದಾಗ ಇವನ ಎದೆ ಬಡಿತ ಇನ್ನೂ ಜಾಸ್ತಿ ಆಗುತ್ತಿದೆ. ಆದರೂ ಕೂಡ ಧೈರ್ಯ ತೆಗೆದುಕೊಂಡು ಪದೇ ಪದೇ ಅವಳ ತುಟಿಗಳಿಗೆ ಮುತ್ತನ್ನು ಕೊಡುತ್ತಿದ್ದಾನೆ. ಇಲ್ಲಿಯವರೆಗೂ ಅವನಿಗೆ ಮುತ್ತಿನಿಂದ ಸಿಗುವ ಸುಖ ಎಷ್ಟು ಚೆನ್ನಾಗಿರುತ್ತದೆ ಅನ್ನುವುದು ಕೂಡ ತಿಳಿದಿರಲಿಲ್ಲ. ಪವಿತ್ರ ಈಗ ಎದ್ದರೆ ಅನ್ನುವ ಭಯ ಕೂಡ ಅವನಿಗೆ ಇಲ್ಲ. ಈ ಕಾಮಸುಖ ಅನ್ನುವುದು ಅದೇ ರೀತಿ ಅಲ್ಲವೇ? ಎಲ್ಲ ಭಯವನ್ನು, ಎಲ್ಲ
ನಾಚಿಕೆಯನ್ನು ಸುಟ್ಟು ಹಾಕುತ್ತದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.